ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಟ್ಯಾರಿಫ್ನಲ್ಲೂ ಕೂಡ ಕಡಿತ ಮಾಡಿದ ಅಮೆರಿಕ. ಇದು ಭಾರತದ ಮತ್ತೊಂದು ರಾಜತಾಂತ್ರಿಕ ಜಯ. ಎನ್ಡಿಎ ನಾಯಕರಿಂದ ಮೋದಿಯವರಿಗೆ ಅಭಿನಂದನೆ. ಷೇರು ಮಾರುಕಟ್ಟೆಯಲ್ಲಿ ಭಾರೀ ಚೇತರಿಕೆ ಕಂಡುಬಂದಿದೆ. ಚಿನ್ನದ ದರ ಇಳಿಕೆ, ರೂಪಾಯಿ ಮೌಲ್ಯ ಏರಿಕೆಯಾಗಿದೆ. ಭಾರತದ ವಿರುದ್ಧ ಸುಂಕ ಸಮರವನ್ನ ಸಾರಿದಂತಹ ಅಮೆರಿಕ ಇದೀಗ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಂಡಿದೆ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಕ್ಸಸ್ ಆಗಿದ್ದಾರೆ. ಅವರ ಶ್ರಮವನ್ನ ಈಗಾಗಲೇ ಎನ್ಡಿಎ ನಾಯಕರು ಶ್ಲಾಘಿಸಿದ್ದಾರೆ, ಕೂಡ ಅಭಿನಂದಿಸಿದ್ದಾರೆ. ಸಂಸದೀಯ ಸಭೆಯಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಸಕ್ಸಸ್ ಮೀಟಿಂಗ್. ಪಿಎಂ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ. ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತಕ್ಕೆ ಇದು ಮತ್ತೊಂದು ಗೆಲುವು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಯಶಸ್ವಿಯ ಬಗ್ಗೆ ಚರ್ಚೆ. ಮೋದಿಯವರಿಗೆ ಎನ್ಡಿಎ ಸಂಸದರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಂಸತ್ ಭವನದ ಕಾಂಪ್ಲೆಕ್ಸ್ನಲ್ಲಿ ಎನ್ಡಿಎ ಸಂಸದೀಯ ಸಭೆ ನಡೆಯಿತು. ಈ ವೇಳೆ ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದ ಸಕ್ಸಸ್ ಆಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಪಾತ್ರ ಬಹುಮುಖ್ಯವಾಗಿತ್ತು. ಕಳೆದ ಕೆಲ ದಿನಗಳಿಂದ ಗಮನಿಸ್ತಾ ಇದ್ವಿ ಅಮೆರಿಕ ಭಾರತದ ಮೇಲೆ ಯಾವ ರೀತಿಯಾಗಿ ಮುನಿಸ್ಕೊಂಡಿತ್ತು ಅಂತ ಹೇಳಿ. ಪ್ರಮುಖ ಕಾರಣ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಿದ್ದಾರೆ ಅನ್ನೋದು. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಟ್ರಂಪ್ ಅವರು ಷರತ್ತನ್ನು ವಿಧಿಸಿದ್ರು. ಇದೀಗ ಅದರ ಬಗ್ಗೆಯೂ ಕೂಡ ಒಪ್ಪಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಂಕವನ್ನು ಇಳಿಕೆ ಮಾಡಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲೆ 25% 18% ಟ್ಯಾರಿಫ್ನಲ್ಲೂ ಕೂಡ ಇಳಿಕೆ. ಇದೆಲ್ಲವೂ ಕೂಡ ರಾಜತಾಂತ್ರಿಕವಾಗಿ ಭಾರತಕ್ಕೆ ಸಿಕ್ಕಂತಹ ಜಯ ಅಂತ ಹೇಳಿ ಇದೀಗ ಎನ್ಡಿಎ ನಾಯಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದೀಯ ಸಭೆಯಲ್ಲಿ ಪ್ರಧಾನಿ ಮೋದಿಯವರಿಗೆ ಅಭಿನಂದಿಸಿದ ಕ್ಷಣ ಇದು.